ಎಲ್ಲರಿಗೂ ಬೆಳಗಿನ ಶುಭೋದಯ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಒಂದು ವಿಶೇಷವಾದಂಥ ವಿಡಿಯೋ ಇದು. ಪ್ರತಿಯೊಬ್ಬರು ಸುಧಾ ನೋಡಿ, ಕೆಲವೊಬ್ಬರಿಗೆ ಇದು ಸಖತ್ ಯೂಸ್ಫುಲ್ ಆಗುತ್ತೆ. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ವರ್ಕು. ಶ್ರೀ ರಾಜರಾಜೇಶ್ವರಿ ಕನ್ಸ್ಟ್ರಕ್ಷನ್ ಬೆಂಗಳೂರಲ್ಲಿ ಇರೋವಂಥದ್ದು. ಇವರು ಫುಲ್ಲು ಬಿಲ್ಡರು, ಅಂದರೆ ಫುಲ್ಲು ಮನೆ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ವರ್ಕನ್ನು ಇವರೇ ಮಾಡಿಕೊಡ್ತಾರೆ. ಹೆಸರು ಬಂದ್ಬಿಟ್ಟು ರಮೇಶ್ ಸರ್ ಅಂತ. ಈ ಬಿಲ್ಡಿಂಗು ನಡೀತಾ ಇರೋದು ಮೈಸೂರಲ್ಲಿ. ಈ ಬಿಲ್ಡಿಂಗ್ ನಡೀತಾ ಇರೋದು. ಯಾವ ಥರ ವರ್ಕು ಬಂದಿದೆ ಅನ್ನೋದನ್ನು ನೋಡೋಣ ಬನ್ನಿ. ನಿಮ್ಗೆಲ್ಲರಿಗೂ ಸುಧಾ ಯೂಸ್ಫುಲ್ ಆಗುತ್ತೆ. ಯಾರು ಕನ್ಸ್ಟ್ರಕ್ಷನ್ ಕಟ್ತಾ ಇರ್ತಾರೆ ಅಂದರೆ ಯಾಕೆ ನಾವು ಮನೆ ಕಟ್ಟಿಸ್ಬೇಕಾದ್ರೆ ಅನುಭವ ಉಳ್ಳವರ ಹತ್ರ ಮನೆಯನ್ನು ಕಟ್ಟಿಸ್ಬೇಕಾಗುತ್ತೆ. ಮೋರ್ ದೆನ್ ರಮೇಶ್ ಸಾರು 100ಕ್ಕಿಂತ ಅಧಿಕ ಮನೆಗಳನ್ನ ಕಟ್ಟಿಸಿದ್ದಾರೆ. ಜೊತೆಯಲ್ಲಿ ಇವ್ರ ಹತ್ರ ಎಲ್ಲ ಥರದ್ದು ವರ್ಕರ್ಸ್ ಇದ್ದಾರೆ. ಎಲೆಕ್ಟ್ರಿಷಿಯನ್ನು, ಪ್ಲಮ್ಮರು, ಪೇಂಟರು, ಓಕೆನಾ, ಮತ್ತು ಸ್ವಂತ ಫ್ಯಾಕ್ಟ್ರಿ ಸುಧಾ ಇದೆ, ವುಡ್ ಫ್ಯಾಕ್ಟ್ರಿ. ಎಲ್ಲ ವರ್ಕರ್ಸ್ ಸುಧಾ ಇವ್ರ ಜೊತೆಲಿ ಇದ್ದಾರೆ. ಜೊತೆಗೆ 30 ವರ್ಷದ ಅನುಭವ ಇದೆ. ಅದ್ರ ಜೊತೆಲಿ 100ಕ್ಕೂ ಅಧಿಕ ಬಿಲ್ಡಿಂಗನ್ನು ಕಟ್ಟಿಸಿದ್ದಾರೆ. ಬನ್ನಿ, ಈ ಒಂದು ಬಿಲ್ಡಿಂಗು ಯಾವ ಥರ ಇದೆ ಅನ್ನೋದನ್ನು ನೋಡೋಣ. ಇದಿರೋದು ಮೈಸೂರಲ್ಲಿ ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಚಿಕ್ಕಹಳ್ಳಿ ಅಂತ. ಅಲ್ಲಿ ಈ ಒಂದು ಮನೆ ರೆಡಿ ಆಗ್ತಾ ಇರೋದು. ಬನ್ನಿ ನೋಡಿ. ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣ ಏನು ಮಾಡಿದ್ದಾರೆ, ಹೋಗಿ 2 ವೀಲರ್ ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥೆನ ಮಾಡಿದ್ದಾರೆ. ಓಕೆನಾ. ಅದ್ರ ಜೊತೆಲಿ ಇಲ್ಲಿ ಕೂತ್ಕೊಂಡು ಸಾಯಂಕಾಲ ಹೊತ್ತು ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದು. ಅದ್ರ ಹಿಂದೆಗಡೆ ತುಂಬ ಚೆನ್ನಾಗಿ ಹೂವುದು ಪಾಟ್ಗಳೆಲ್ಲ ಹಿಡ್ಕೊಬೋದು. ಆ ಥರ ಮಾಡಿದ್ದಾರೆ. ಜೊತೆಗೆ ಕಾಂಪೌಂಡಿಂಗನ್ನು ಕಟ್ಟಿದ್ದಾರೆ. ಯಾಕಂದರೆ ಸುತ್ತ ಒಂದು ಕಾಂಪೌಂಡಿಂಗನ್ನು ಕಟ್ಟಿದ್ದಾರೆ. ನೋಡಿ ಔಟ್ಲುಕ್ ಯಾವ ಥರ ಬರ್ತಾ ಹೋಗುತ್ತೆ ಅಂತ. ತುಂಬ ಚೆನ್ನಾಗಿ ಔಟ್ಲುಕ್ಕು ಸುಧಾ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಗಾಳಿ ಬರೋ ಥರ ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡೋ ಥರ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಅಲ್ಲಿ ಜೋಕಾಲಿ ಹಾಕೋಬೋದು. ಓಕೆನಾ. ಒಂದು ಫ್ರೀಸ್ ಆಫ್ ಮೈಂಡಲ್ಲಿ ಕುತ್ಕೊಂಡು ಜೋಕಾಲಿನ ಹಾಕೋಬೋದು. ಆ ಥರ ಒಂದು ವ್ಯವಸ್ಥೆನ ಸ್ನೇಹಿತರೆ ನೋಡಿ ಯಾವ ಥರ ಲುಕ್ಕಿಂಗಲ್ಲಿ ಬಂದಿದೆ ಅಂತ. ವಿಶೇಷವಾಗಿ ಏನಂದರೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಿಂದೆಗಡೆ ಗಿಡಗಳನ್ನ ನೆಡೋದಕ್ಕೆ ವ್ಯವಸ್ಥೆನ ಮಾಡಿದ್ದಾರೆ. ನೋಡಿ ಯಾವ ಥರ ವ್ಯವಸ್ಥೆ ಇದೆ ಅಂತ. ಓಕೆನಾ. ಸುತ್ತ ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಕಾಂಪೌಂಡಿಂಗನ್ನು ಮಾಡಿದ್ದಾರೆ. ನೋಡಿ ಇಲ್ಲಿ ಏನು ಮಾಡ್ಬೋದು, ಗಿಡ ಮರಗಳನ್ನ ನೆಡ್ಬೋದು. ನೋಡಿ ಒಂದು ಸೈಡಲ್ಲಿ ವಾಟರ್ ಲೈನಿಂಗು ಎಲ್ಲ ಒಂದು ಕಡೆ ತೆಗೆದುಕೊಂಡಿದ್ದಾರೆ. ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ, ಯಾವ ಥರ ಕಾಣಿಸುತ್ತೆ ಲುಕ್ಕಿಂಗ್ ಅಂತ. ಬನ್ನಿ ಒಳಗಡೆ ನೋಡೋಣ ಯಾವ ಥರ ಬಂದಿದೆ ವರ್ಕ್ ಅಂತ. ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬಂದ್ಬಿಟ್ಟು ಕಾಂಪೌಂಡಿಂಗ್ ಬರ್ತಾ ಹೋಗುತ್ತೆ, ಗೇಟ್ ಬರ್ತಾ ಹೋಗುತ್ತೆ. ಜೊತೆಲಿ ಬಂದ ತಕ್ಷಣ ನಿಮಗೆ ಮೀಟ್ರ್ ಬೋರ್ಡ್ ಸಿಗ್ತಾ ಹೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮೀಟ್ರ್ ಬೋರ್ಡು ಮೇಲ್ಗಡೆ ಮಡಗಂಗಿಲ್ಲ, ತೆಳಗಡೆ ಇರಬೇಕು. ಅಂದರೆ ಅವರು ರೀಡಿಂಗ್ ಮಾಡೋದಕ್ಕೆ ಯೂಸ್ಫುಲ್ ಆಗಬೇಕು. ಅದ್ರ ಜೊತೆಲಿ ಮೇನ್ ಡೋರ್ ನೋಡಿ ಯಾವ ಥರ ಇದೆ. ನೋಡಿ ಈ ಥರ ಮೇನ್ ಡೋರ್ ಬಂದಿದೆ. ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಮತ್ತು ಒಳ್ಳೆ ಗಾಳಿನೂ ಸುಧಾ ಬರ್ತಾ ಹೋಗುತ್ತೆ. ಮೇನ್ ಇಂಪಾರ್ಟೆಂಟು ಗಾಳಿ ಬರಬೇಕು ಮನೆಯೊಳಗೆ. ಇತ್ತೀಚಿನ ದಿನಗಳಲ್ಲಿ ಉಸಿರಾಟ ಸಮಸ್ಯೆ ಜಾಸ್ತಿ ಆಗ್ತಿದೆ. ಕಾರಣ ಏನಂದರೆ ಬೆಂಗಳೂರಲ್ಲಿ ಏನು ಮಾಡ್ತಾಯಿದ್ದಾರೆ, ಜಾಸ್ತಿ ಕಿಟಕಿಗಳನ್ನ ಬಿಡ್ತಾನೇ ಇಲ್ಲ. ಹಾಗಾಗಿ ಉಸಿರಾಟ ಸಮಸ್ಯೆ ಜಾಸ್ತಿ ಆಗ್ತಿದೆ. ಆದಷ್ಟು ಕಿಟಕಿಗಳನ್ನ ಬಿಡಿ. ಯಾಕಂದರೆ ಗಾಳಿ ವಾತಾವರಣ ಬರಬೇಕು. ಜೊತೆಗೆ ಇಲ್ಲಿ ಸುತ್ತ ಕಾಂಪೌಂಡಿಂಗನ್ನು ಮಾಡಿದ್ದಾರೆ. ಜೊತೆಲಿ ಇಲ್ಲಿ ಸಂಪು ಬಿಟ್ಟಿದ್ದಾರೆ. ದೊಡ್ಡ ಸಂಪು ಮಾಡಿದ್ದಾರೆ. ಅದ್ರ ಜೊತೆಲಿ ಇಲ್ಲಿ ಬೋರ್ವೆಲ್ ಸುಧಾ ಇದೆ. ಇಲ್ಲಿಂದ ಬತ್ತು ಅಂದರೆ ನೋಡಿ ಫುಲ್ ಫಾಲ್ ಸೀಲಿಂಗ್ ವರ್ಕು ಯಾವ ಥರ ಬಂದಿದೆ ಅಂತ. ಆ ಕಡೆ ಈ ಕಡೆ ಲೈಟ್ ಬರುತ್ತೆ, ಮಧ್ಯದಲ್ಲಿ ಫ್ಯಾನ್ ಬರುತ್ತೆ. ನೋಡಿ ಮೇನ್ ಇಂಪಾರ್ಟೆಂಟು ಡೋರ್ಗೆ ಸಿಕ್ಕಾಪಟ್ಟೆ ಆದ್ಯತೆನ ಕೊಡ್ತಾರೆ. ಯಾವ ಥರ ಡೋರ್ ಬಂದಿದೆ ಅಂತ ನೋಡಿ. ಅದ್ರ ಜೊತೆಲಿ ನಾವು 2 ಆದ್ಯತೆನ ಕೊಡಬೇಕು. ಒಂದು ಮೆಟ್ಲು
ಫ್ರೀಡಮಾಗಿ ಓಡಾಡಬೇಕು. ಭಾಳಷ್ಟು ಜನ ಮೆಟ್ಲನ್ನ ಚಿಕ್ಕ ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ. ಮೆಟ್ಲು ನೋಡಿ ಇಷ್ಟು ದೊಡ್ಡದಾಗಿ ಇರಬೇಕಾಗುತ್ತೆ. 2-2.5 ಅಡಿ ಇದೆ. ಮತ್ತು ಬತ್ಲು ಮನೆ ಅಷ್ಟೇ ತುಂಬ ದೊಡ್ಡದಾಗಿ ಇರಬೇಕಾಗತ್ತೆ. ನೋಡಿ ಯಾವ ಥರ ಬತ್ಲು ಮನೆ ಬಂದಿದೆ ಅಂತ. ಓಕೆ, ಅದ್ರ ಜೊತೆಲಿ ಕಿಚನ್ಗೆ ಭಾಳಷ್ಟು ಆದ್ಯತೆನ ಒತ್ತನ್ನು ಕೊಡ್ತಾರೆ. ನೋಡಿ ಕಿಚನ್ ಔಟ್ಲುಕ್ ಯಾವ ಥರ ಬಂದಿದೆ ಅಂತ. ನೋಡಿ ಯಾವ ಥರ ಔಟ್ಲುಕ್ ಬಂದಿದೆ. ಇಲ್ಲಿ ಏಕ ಬಂದ್ಬಿಟ್ಟು ಲೈಟ್ ಬರ್ತಾ ಹೋಗುತ್ತೆ. ಇಲ್ಲಿ ಪೋಲ್ ಸೀಲಿಂಗ್ ಬಂದಿದೆ, ಪೋಲ್ ಲೈಟ್ ಬಂದಿದೆ. ನೋಡಿ ಎಷ್ಟೇ ಐಟಮ್ ಇದ್ರೂ ಎಲ್ಲ ಜೋಡಿಸ್ಕೋಬೋದು. ಅವಾಗ ಏನಾಗುತ್ತೆ, ನಿಮಗೆ ಕಿರಿಕಿರಿ ಇರೋದಿಲ್ಲ. ನೋಡಿ ಎಲ್ಲ ಐಟಮು ಇಲ್ಲಿ ನೀವು ಜೋಡಿಸ್ಕೋಬೋದು ಈ ಥರ. ನೋಡಿ ಕಿಚನ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಲ್ಲಿಂದ ಬಂತು ಅಂದರೆ ರೂಮ್. ಓಕೆನಾ, ಕೆಳಗಡೆ ಒಂದೇ ಒಂದು ರೂಮನ್ನು ಮಾಡಿದ್ದಾರೆ. ಸಜ್ಜನ ಬಿಟ್ಕೊಂಡ್ರೆ ಸದ್ದ ಎಲ್ಲ ಕಡೆ ಬಿಟ್ಟಿದ್ದಾರೆ. ಹಾಗಾಗಿ ಸದ್ದ ಎಲ್ಲ ಕಡೆ ಯೂಸ್ ಮಾಡ್ಕೊಬೋದು. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇದು 2 ವೇ ಸ್ವಿಚ್ಚಿಂಗ್ ಕೊಟ್ಟಿದ್ದೀವಿ. ಓಕೆನಾ, ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಲೈಟು ಬರ್ತಾ ಹೋಗುತ್ತೆ. ಮೇಲ್ಗಡೆ ಆಫ್ ಮಾಡ್ಕೊಬೋದು. ಓಕೆನಾ, ಇಲ್ಲಿ ಬಂದ್ಬಿಟ್ಟು ನೋಡಿ ಇದು ಒಂದು ರೂಮು. ಇಲ್ಲೂ ಅಷ್ಟೇ ಸಜ್ಜ ಬಿಟ್ಟಿದ್ದಾರೆ. ಓಕೆ, ಬಟ್ಟೆ ಗಿಟ್ಟಿ ಎಷ್ಟೇ ಬಟ್ಟೆ ಇದ್ರೂ ಎಂಥ ಐಟಮ್ ಇದ್ರೂ ಇಲ್ಲಿ ಮೇಲ್ಗಡೆ ಮಡಿಕೋಬೋದು, ಜೋಡಿಸ್ಕೋಬೋದು. ಓಕೆ, ಇಲ್ಲಿ ಬಾತ್ರೂಮನ್ನು ಎಷ್ಟು ದೊಡ್ಡದಾಗಿ ಬಾತ್ರೂಮ್ ಇದೆ ಅಂತ. ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. ಗಾಳಿ ಚೆನ್ನಾಗಿ ಬರ್ತಾ ಹೋಗುತ್ತೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಓಕೆ ಜೋಕಾಲಿನ ಹಾಕಿದ್ದಾರೆ. ಕುತ್ಕೊಂಡು ಡಿಸ್ಕಸ್ ಮಾಡ್ಬೋದು ಫ್ಯಾಮಿಲಿ. ಓಕೆನಾ, ಫ್ರೆಂಡ್ ಸರ್ಕಲ್ ಯಾರು ಬಂದಾಗ ನೋಡಿ ಇಲ್ಲಿ ಯಾವ ಥರ ಒಂದು ಯೂಸ್ ಕಾಣ್ತಾ ಹೋಗುತ್ತೆ ಅಂತ. ನೋಡಿ ಎಲ್ಲಿ ನೋಡಿದ್ರು ಬರೀ ಹಸಿರು ಥರ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ಒಂದು ಮೈಸೂರು ಅನ್ನೋದು ಒಂದು ಒಳ್ಳೆ ಪರಿಸರ. ಭಾಳಷ್ಟು ಜನ ಈ ಮೈಸೂರನ್ನು ಇಷ್ಟಪಡ್ತಾರೆ. ಕಾರಣ ಇಷ್ಟೇ, ಒಂದು ಒಳ್ಳೆ ಪರಿಸರ ಇದೆ ಅಂತ. ಇದೊಂದು ರೂಮ್. ನೋಡಿ ಅಲ್ಲಿಂದ ಬರ್ತಿದ್ರೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮು. ನೋಡಿ ಸಜ್ಜನ ಕ್ಲೀನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಏನಾಗ್ತದೆ ನೋಡಿ, ತುಂಬ ಹೆವಿ ಜಾಗ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಜನ ಚಿಕ್ಕ ಜಾಗ ಮಾಡ್ಕೊತಾರೆ. ತುಂಬ ಕಂಫರ್ಟಬಲ್ ಇರೋದಿಲ್ಲ. ಯಾಕಂದರೆ ಚಿಕ್ಕ ಜಾಗದಲ್ಲಿ ಎಲ್ಲನೂ ಜೋಡಿಸ್ಕೊಂಡಿರ್ತಾರೆ, ಓಡಾಡೋದಕ್ಕಾಗೋದಿಲ್ಲ, ಕಿರಿಕಿರಿ ಅನಿಸುತ್ತೆ. ಈ ಥರ ಒಂದು ಸ್ವಲ್ಪ ಫ್ರೀಯಾಗಿತ್ತು ಅಂದರೆ ಆರಾಮ್ಸಾಗಿ ಇರ್ಬೋದು. ಎಷ್ಟೇ ಐಟಮ್ ಇದ್ರೂ ಮೇಲ್ಗಡೆ ಜೋಡಿಸ್ಕೋಬೋದು. ಜೊತೆಲಿ ಇಲ್ಲೊಂದು ಬಾತ್ರೂಮನ್ನು ಕೊಟ್ಟಿದ್ದಾರೆ ನೋಡಿ. ಯಾವ ಥರ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಓಕೆ, ಈಗ ಮೇಲ್ಗಡೆ ಹೋಗೋಣ. ಈ ಚಿಕ್ಕ ಜಾಗ ಏನಕ್ಕಪ್ಪ ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದಾಗ ಇಲ್ಲೇ ಕೂತ್ಕೊಂಡು ಮಾಡೋ ಥರ ವ್ಯವಸ್ಥೆ ಮಾಡಿದ್ದಾರೆ. ಮೇಲ್ಗಡೆ ಇಲ್ಲಿ ಸಜ್ಜನ ಬಿಟ್ಟಿದ್ದಾರೆ. ಇದೆಲ್ಲ ಸಜ್ಜ ಬಿಡ್ಬೇಕಾರೋದು ಯಾವ ಕನ್ಸ್ಟ್ರಕ್ಷನ್ ಕಟ್ತೀವಿ ಆವಾಗ ಅದೆಲ್ಲ ಬಿಡ್ಕೊಂಡ್ರೆ ನಿಮಗೆ ಸಖತ್ತು ಯೂಸ್ಫುಲ್ ಆಗುತ್ತೆ. ಇದು ಫುಲ್ಲು ಟೆರೇಸಲ್ಲಿ ಬಂತು ಅಂದರೆ ನೋಡಿ ಇಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ಬೋದು. ಹಾಗಾಗಿ ಕುತ್ಕೊಂಡು ಮಾತಾಡೋದಕ್ಕೆ ಇಲ್ಲಿ 2 ಟೇಬಲನ್ನು ಹಾಕಿದ್ದಾರೆ. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇಲ್ಲೇ ನೀರನ್ನು ತುಂಬ್ಕೋಬೋದು. ಓಕೆನಾ, ಜಾಲಿಸ್ಕೊಳ್ಳೋದಕ್ಕೆ ವ್ಯವಸ್ಥೆನ ಮಾಡಿದ್ದಾರೆ. ಇಲ್ಲೇ ಫಂಕ್ಷನ್ ಮಾಡಿಕೊಂಡ್ರೆ ಮೇಲ್ಗಡೆ ಪೆಂಡಲ್ ಹಾಕ್ಕೊಂಡು ಫಂಕ್ಷನನ್ನು ಮಾಡ್ಬೋದು. ಒಂದು ವಾಟರ್ ಲೆವೆಲ್ ಕಂಟ್ರೋಲನ್ನು ಎಳೆದಿದ್ದಾರೆ. ಓಕೆನಾ, ಟಿ ಬಿ ಕೇಬಲ್ ಇಲ್ಲಿಗೆ ಬಂದಿದೆ.
ಓಕೆ ವಾಟರ್ ಲೆವೆಲ್ ಸೊ ಕಂಟ್ರೋಲ್ ಆಗ್ತಾ ಹೋಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಸೊ ಕಾಣಿಸ್ತಾ ಹೋಗುತ್ತೆ ಪರಿಸರ. ಅದು ಬಂದ್ಬಿಟ್ಟು ಸೊ ಚಾಮುಂಡಿ ಬೆಟ್ಟ ಇಲ್ಲಿಂದನೇ ಸೊ ಕಾಣಿಸ್ತಾ ಹೋಗುತ್ತೆ. ಒಂದು ಬ್ಯೂಟಿಫುಲ್ ವ್ಯೂ ಸಿಗ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಮೈಸೂರು ಯಾವ ಥರ ಸೊ ಕಾಣಿಸುತ್ತೆ ಅಂತ ನೋಡಿ. ಒಂದು ಮೆಸೇಜನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನಮ್ಮ ಬೆಂಗಳೂರಲ್ಲಿ ಎಲ್ಲೇ ಹೋದ್ರೂ ಬರೀ ಮನೆಗಳೇ ಕಾಣಿಸುತ್ತೆ ಹೊರತು ಗಿಡ ಮರಗಳು ಕಾಣಿಸೋದಿಲ್ಲ. ಒಬ್ಬ ಮನುಷ್ಯನಿಗೆ ಓಕೆ ಒಂದು ಒಳ್ಳೆ ಆಕ್ಸಿಜನ್ ಬೇಕಂದರೆ ಒಬ್ಬ ಮನುಷ್ಯನಿಗೆ 14 ಮರಗಳು ಸೊ ಬೇಕಂತೆ. ಹಾಗಾಗಿ ನಮ್ಮ ಬೆಂಗಳೂರಲ್ಲಿ ಮರಗಳನ್ನ ಸೊ ಕಡಿತಾ ಹೋಗ್ತಾ ಇದ್ದಾರೆ. ಸಾಧ್ಯವಾದಷ್ಟು ನೀವು ಮರ ಗಿಡಗಳನ್ನ ನಿಮ್ಮ ಮನೆ ಮೇಲ್ಗಡೆ ಓಕೆನಾ ಒಂದು ಸ್ವಲ್ಪ ಜಾಗ ಬಿಡಿಸ್ಕೊಂಡು ನೆಡ್ತಾ ಹೋಗಿ ಓಕೆನಾ. ಸೊ ಪರಿಸರನ ನಾವು ಉಳಿಸಿದ್ರೆ ಪರಿಸರ ನಮ್ಮನ್ನ ಉಳಿಸುತ್ತೆ ಅಂತ ಹೇಳೋದಕ್ಕೆ ಸೊ ಇಷ್ಟಪಡ್ತೀನಿ. ಓಕೆ, ಮೇಲ್ಗಡೆ ಟೆರೆಸಿಗೆ ಬಂದರೆ ಸೊ ವಾಟರ್ ಟ್ಯಾಂಕನ್ನು ಸೊ ಒಂದು ಮಡಗಿದ್ದಾರೆ. ಇಲ್ಲಿ ಬಂತು ಅಂದರೆ ಒಂದು ಚಿಕ್ಕ ರೂಮ್ ಮಡಗಿದ್ದಾರೆ. ಯಾರು ಗೆಸ್ಟ್ ಬಂದಾಗ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆನ ಸೊ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಓಕೆ ವಾಟರ್ ಪ್ರೂಫಿಂಗನ್ನು ಸಜ್ಜಾ ಬಿಟ್ಟಿದ್ದಾರೆ. ಸೊ ನಾವು ಏನು ಬೇಕಾದ್ರೂ ಇಲ್ಲಿ ಸೊ ಜೋಡಿಸ್ಕೋಬೋದು. ಇಲ್ಲಿ ಒಂದು ಬಾತ್ರೂಮನ್ನು ವ್ಯವಸ್ಥೆ ಸೊ ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ಅಂತ. ಓಕೆ, ಸೊ ಆವಾಗಲೇ ಹೇಳಿದಾಗೆ ಓಕೆನಾ ರಾಜರಾಜೇಶ್ವರಿ ಸೊ ಬಿಲ್ಡರ್ ಇವರು ರಮೇಶ್ ಸರ್ ಅಂತ. ಸೊ ಇವರಿರೋದು ಬೆಂಗಳೂರಲ್ಲಿ ಓಕೆನಾ. ಸೊ ಆವಾಗಲೇ ಹೇಳಿದಾಗೆ ಇವರಿಗೆ ಒಂದು 30 ವರ್ಷದ ಅನುಭವ ಇದೆ. 100ಕ್ಕೂ ಅಧಿಕ ಸೊ ಬಿಲ್ಡಿಂಗನ್ನು ಸೊ ಕಟ್ಸಿದ್ದಾರೆ. ಯಾರು ಮನೆ ಕಟ್ಟೋರಿದ್ದರೆ ಈ ಥರ ಅನುಭವ ಉಳ್ಳವ್ರ ಹತ್ರ ಮನೆ ಕಟ್ಟಿಸಿದಾಗ ಅವ್ರಿಗೆ ತುಂಬ ಚೆನ್ನಾಗಿ ಅನುಭವ ಇರ್ತದೆ ಓಕೆನಾ. ಸೊ ನಿಮಗೂ ಸುಧಾ ಯೂಸ್ಫುಲ್ ಆಗುತ್ತೆ. ಒಳ್ಳೆಯ ಗೈಡನ್ನು ಸೊ ಮಾಡ್ತಾ ಬರ್ತಾರೆ. ಹಾಗಾಗಿ ಅವ್ರ ನಂಬರನ್ನು ಹಾಕಿರ್ತೀನಿ. ಯಾರೇ ಕನ್ಸ್ಟ್ರಕ್ಷನ್ ಕಟ್ಟಬೇಕಂದ್ರೂ ಸೊ ಆ ನಂಬರ್ಗೆ ಸೊ ಕಾಂಟ್ಯಾಕ್ಟನ್ನು ಸೊ ಮಾಡಿ. ಅದೇ ಥರ ಸೊ ನಿಮ್ದು ಯಾವುದೇ ಒಂದು ಪ್ರಮೋಷನ್ ವೀಡಿಯೋಗೆ ಸೊ ನಮ್ಮನ್ನು ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಉತ್ತಮವಾದಂಥ ಸೊ ಪ್ರಮೋಷನ್ ವೀಡಿಯೋನ ಸೊ ಮಾಡಿಕೊಡ್ತೀನಿ. ತುಂಬ ವ್ಯಾಲ್ಯೂಯಬಲ್ ಕಂಟೆಂಟನ್ನು ಸೊ ನಿಮಗೆ ಮಾಡಿಕೊಡ್ತೀನಿ. ಪ್ರಮೋಷನ್ ವೀಡಿಯೋ ಆಗಿರ್ಬೋದು ಓಕೆನಾ. ಯಾವುದೇ ಒಂದು ಓಕೆ ನಿಮಗೆ ಪ್ರಮೋಷನ್ ವೀಡಿಯೋನ ಸೊ ನಮ್ಮ ಕಡೆಯಿಂದ ಸೊ ಮಾಡಿಕೊಡ್ತೀನಿ. ಸೊ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ. ಎಲ್ಲರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳಷ್ಟು ಜನ ನನ್ನ ವೀಡಿಯೋನ ಸೊ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸೊ ನೀವು ಮಾಡುವಂಥ ಸಣ್ಣ ಒಂದು ಸಬ್ಸ್ಕ್ರೈಬಿಂದ ಸೊ ನಮಗೂ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ. ಇನ್ನು ಈ ಥರ ಹಲವಾರು ಸೊ ವೀಡಿಯೋಸನ್ನು ಮಾಡ್ತೀನಿ. ಸಪೋರ್ಟ್ ಮಾಡಿ, ಚೆನ್ನಾಗಿದ್ದರೆ 4 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ ನಮಸ್ಕಾರ. ಈಗ ರಮೇಶ್ ಸರ್ ಹತ್ರ ಓಕೆ ಎಲ್ಲರೂ ಸುಧಾ ಇದ್ದಾರೆ. ಎಲೆಕ್ಟ್ರಿಷಿಯನ್ ನಾವಿದ್ದೀವಿ. ನಮಗೊಂದು 20 ವರ್ಷದ ಅನುಭವ ಇದೆ ಓಕೆನಾ. ಇಲ್ಲಿ ನಮ್ಮ ಪೇಂಟರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ತಮ್ಮ ಹೆಸರು? ವಿನೋದ್ ಕುಮಾರ್ ಅಂತ. ಹಾಂ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಏನೇನು ವರ್ಕನ್ನು ಸೊ ಮಾಡ್ತೀರಾ ಸರ್? 15-16 ವರ್ಷದಿಂದ ಮಾಡ್ತಾ ಇದ್ದೀನಿ. ಫುಲ್ ಔಟ್ರ್ ವರ್ಕು, ಇಂಟೀರಿಯರ್ದು ಎಲ್ಲ, ಟೆಕ್ಚರು, ರಾಯಲ್ ಪ್ಲೇ, ಡಿಸೈನು, ಪೇಂಟಿಂಗು, ಫುಲ್ ಪೇಂಟಿಂಗು, ಡಿಕೋ ಸ್ಪ್ರೇ, ಆಮೇಲೆ ಪಾಲಿಶ್ ಸ್ಪ್ರೇ ಎಲ್ಲ PU ಎಲ್ಲ ಮಾಡ್ತೀವಿ. ನೀಟಾಗಿ ಮಾಡಿಕೊಡ್ತೀವಿ. ಫುಲ್ ಬಿಲ್ಡಿಂಗ್ ವರ್ಕನ್ನು ಸೊ ನೀಟಾಗಿ ಪೇಂಟಿಂಗ್ ಎಲ್ಲ ಸೊ ಮಾಡಿಕೊಡ್ತೀರಾ? ಹಾಂ, ಥ್ಯಾಂಕ್ ಯು ಸೋ ಮಚ್ ಸರ್. ನಾಗರಾಜಣ್ಣ ಅಂತ ಓಕೆನಾ. ಇವರು ರಮೇಶ್ ಸರ್ ಹತ್ರ ಭಾಳ ವರ್ಷದಿಂದ ಸೊ ಕಾರ್ಪೆಂಟರ್ ವರ್ಕನ್ನು ಸೊ ಮಾಡ್ತಾ ಬರ್ತಾ ಇದ್ದಾರೆ. ಹೇಳಿ ಸರ್, ಮಾತಾಡಿ ಸರ್. ತಮ್ಮ ಹೆಸರು? ಏನು ವರ್ಕನ್ನು ಮಾಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತೀರಾ? 30 ವರ್ಷದಿಂದ ಸೊ ಮಾಡ್ತಾ ಇದ್ದೀರಾ. ಎಲ್ಲ ಥರದ್ದು ಕಾರ್ಪೆಂಟರ್ ವರ್ಕನ್ನು ಮಾಡ್ತಾ ಇದ್ದಾರೆ. ಓಕೆ, ಇವ್ರ ಹತ್ರ ತುಂಬ ಅನುಭವ ಉಳ್ಳಂಥ ಎಲ್ಲ ವರ್ಕರ್ಸ್ ಸುಧಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಅಂದರೆ ಬಿಲ್ಡಿಂಗ್ ಕಟ್ಟರ್ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಪ್ಲಂಬರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಈ ಥರ ಎಲ್ಲ ವರ್ಕರ್ಸ್ ಸುಧಾ ಇದ್ದಾರೆ. ಹಾಗಾಗಿ ಸೊ ಕನ್ಸ್ಟ್ರಕ್ಷನ್ ಮಾಡಬೇಕಾದಾಗ ಈ ಥರ ಎಲ್ಲ ಪ್ಯಾಕೇಜಿಂಗ್ ಇರೋರಿಗೆ ನೀವು ಕೊಟ್ಟಿದ್ದೇ ಆದಲ್ಲಿ ಅವ್ರು ಏನು ಮಾಡ್ತಾರೆ, ನಿಮಗೆ ನೀಟಾಗಿ ಸೊ ಬಿಲ್ಡಿಂಗ್ ವರ್ಕನ್ನು ಸೊ ಮಾಡ್ತಾರೆ. ಕೆಲವೊಂದ್ಸಲಿ ಏನಾಗ್ತದೆ, ಕೆಲವೊಬ್ರು ಇರ್ತಾರೆ, ಕೆಲವೊಬ್ರು ಇರೋದಿಲ್ಲ. ಪೇಂಟ್ರ್ ಇದ್ದರೆ ಎಲೆಕ್ಟ್ರಿಷಿಯನ್ ಇದ್ದರೆ ಸೊ ಪ್ಲಂಬರ್ ಇರೋದಿಲ್ಲ, ಪ್ಲಂಬರ್ ಇದ್ದರೆ ಒಬ್ರಿಗೊಬ್ರಿಗೆ ಸೊ ಲಿಂಕ್ ಇರೋದಿಲ್ಲ. ಸೊ ಇವ್ರ ಹತ್ರ ಎಲ್ಲ ಪ್ಯಾಕೇಜು ಎಲ್ಲರ ಕಾಂಟ್ಯಾಕ್ಟು ಇದೆ.
ಹಾಗಾಗಿ ನಿಮಗೆ ಬಿಲ್ಡಿಂಗು ಬೇಗನೂ ಸುದ ಆಗುತ್ತೆ, ನೀಟಾಗೂ ಸುದ ಬರ್ತಾ ಹೋಗುತ್ತೆ. ಯಾಕಂದರೆ ಅನುಭವ ಉಳ್ಳವರು ಇವ್ರ ಹತ್ರ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಸುದ ಕಾಂಟ್ಯಾಕ್ಟ್ ಮಾಡಿ ಯಾರು ಕನ್ಸ್ಟ್ರಕ್ಷನ್ ಮಾಡಬೇಕಾದಾಗ ಸೊ ನಿಮಗೆ ಉತ್ತಮವಾದಂಥ ಕ್ವಾಲಿಟಿ ಕನಸಿನ ಮನೆ ಅಂದರೆ ಒಂದು ಡ್ರೀಮ್ ಅಂತ ಆಗಿರುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದಾಗ ಈ ಥರ ಕ್ವಾಲಿಟಿ ವರ್ಕರ್ ಇದ್ದಾಗ ಮಾತ್ರ ನಿಮಗೆ ಸಖತ್ತು ಮನೆಗೆ ನೀಟಾಗಿ ಬರ್ತಾ ಹೋಗುತ್ತೆ, ಒಳ್ಳೆ ಮನೆ ಲುಕ್ಕಿಂಗ್ ಬರ್ತಾ ಹೋಗುತ್ತೆ. ಸಣ್ಣ ಪುಟ್ಟ ಏನೇ ಇದ್ರೂ ಅವ್ರು ನಿಮಗೆ ಹೇಳ್ತಾ ಬರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.